6 ದಿನದಲ್ಲಿ ನಿಮ್ಮ ಬೆಲ್ಲಿ ಫ್ಯಾಟ್ ನ ರಿಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ನಿಮ್ಗೆ ಒಂಥರ ಸ್ಟಾರ್ಟಿಂಗ್ ಫೈರ್ ಇದ್ದಂಗೆ. ಯಾವುದೇ ರೀತಿ ಜಿಮ್ ಇಲ್ಲ, ಯಾವುದೇ ರೀತಿ ಸಪ್ಲಿಮೆಂಟ್ ಇಲ್ಲ, ಕಂಪ್ಲೀಟ್ ಆಗಿ ನಿಮ್ಗೆ ನ್ಯಾಚುರಲ್ ಹೋಮ್ ರೆಮಿಡೀಸ್ ಇರುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇಂದ ಹಿಡ್ಕೊಂಡು ಸಂಜೆ ಡಿನ್ನರ್ ವರ್ಗು ಕಂಪ್ಲೀಟ್ ಡಯಟ್ ಹೇಳ್ತೀನಿ. ಈ ವಿಡಿಯೋ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಇದು ನಿಮ್ಮ ಫ್ಯಾಟ್ ಲಾಸ್ ಜರ್ನಿಗೆ ಒಂಥರ ಫೈರ್ ಇದ್ದಂಗೆ ಇದೆ, ಸ್ಟಾರ್ಟಿಂಗ್ ಫೈರ್ ಇದ್ದಂಗೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ನಾನು ಅದಕ್ಕೆ ಚಾರ್ಟ್ ರೆಡಿ ಮಾಡಿದ್ದೀನಿ, ಯಾರ್ಯಾರು ಯೂಸ್ ಮಾಡಬಾರ್ದು, ಯಾರ್ಯಾರು ಯೂಸ್ ಮಾಡ್ಬೋದು ಈ ಡಯಟ್ ನ ಎಲ್ಲಾನು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಸಿಗುತ್ತೆ. ಈ ವಿಡಿಯೋದಲ್ಲಿ ನೀವು ಕೊನೆವರೆಗೂ ನನ್ನ ಜೊತೆಲಿ ಇರಬೇಕು. ಜೊತೆಲಿ ಇದ್ಕೊಂಡು ನೀವು ಕರೆಕ್ಟ್ ಆಗಿ ಇದನ್ನ ಪಾಲಿಸಬೇಕು. ಪಾಲಿಸಿದಾಗ ಮಾತ್ರ ಇದು ನಿಮ್ಗೆ ಎಫೆಕ್ಟಿವ್ ಆಗಿರೋದು. ಬನ್ನಿ, ಚಾರ್ಟ್ ರೆಡಿ ಮಾಡಿದ್ದೀನಿ, ನೋಡೋಣ ಆ ಚಾರ್ಟ್ ಅಲ್ಲಿ ಏನೇನಿದೆ ಏನೇನಿಲ್ಲ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಫಸ್ಟ್ ನೀವು ನೋಡ್ಬೋದು, ಇಲ್ಲಿ ಕಂಪ್ಲೀಟ್ ಚಾರ್ಟ್ ರೆಡಿ ಮಾಡಿದ್ದೀನಿ. ಇದೆಲ್ಲ ನಿಮ್ಗೋಸ್ಕರನೇ ರೆಡಿ ಮಾಡೋದು. ಪಾಪ ಫ್ಯಾಟ್ ಲಾಸ್ಗೆ ಸುಮಾರು ಜನ ಒದ್ದಾಡ್ತಾ ಇರ್ತೀರಾ, ಆಯ್ತಾ. ನನಗೂ ಡೈಲಿ ಮೆಸೇಜ್ಗಳು ಮಾಡ್ತಾ ಇರ್ತೀರಾ, ಆಯ್ತಾ. ಪರ್ಸನಲ್ ಡಯಟ್ಗಳು ತಗೊಂಡು ಇವತ್ತು ಅವರೆಲ್ಲ ಫ್ಯಾಟ್ ಲಾಸ್ನ ರಿಡ್ಯೂಸ್ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ನಾನು ಕಂಗ್ರಾಟ್ಸ್ ಅಂತ ಹೇಳ್ತೀನಿ. ಬನ್ನಿ, ಫ್ಯಾಟ್ ಲಾಸ್ ಅಲ್ಲಿ ಏನೇನಿದೆ, ಈ 6 ದಿವಸದಲ್ಲಿ ನೀವು ಏನ್ ಮಾಡ್ಬೋದು, ಏನ್ ಡಯಟ್ ಫಾಲೋ ಮಾಡ್ಬೋದು ಅಂತ ನಿಮಗೆ ತಿಳಿಸ್ತೀನಿ. ಇದನ್ನ ದಿಸ್ ಪ್ಲಾನ್ ಇಸ್ ಫಾರ್ ಮೆನ್ ಅಂಡ್ ವುಮೆನ್, ಆಯ್ತಾ. ಇದಕ್ಕೆ ಜೆಂಡರ್ ಬಯಾಸ್ ಅಂತ ಇಲ್ಲ, ಆಯ್ತಾ. ಮೆನ್ ಆದ್ರೂ ಯೂಸ್ ಮಾಡ್ಬೋದು, ವುಮೆನ್ ಆದ್ರೂ ಈ ಡಯಟ್ ನ ಫಾಲೋ ಮಾಡ್ಬೋದು, ಆಯ್ತಾ. ಇದನ್ನ ಯಾವ ಏಜ್ ಅವ್ರು ಫಾಲೋ ಮಾಡ್ಬೇಕು, ಯಾವ ಏಜ್ ಅವ್ರು ಫಾಲೋ ಮಾಡಬಾರ್ದು ಅಂತ ನಿಮ್ಗೆ ಮುಂದೆ ಇವಾಗ ತಿಳಿಸ್ಕೊಡ್ತೀನಿ ನಾನು. ಇದು ರಿಸಲ್ಟ್ಸ್ ಬಂದ್ಬಿಟ್ಟು ನಿಮ್ಗೆ 3-4 ಡೇಸ್ ಅಲ್ಲೇ ನಿಮ್ಗೆ ಒಂದು ಕರೆಕ್ಟ್ ರಿಸಲ್ಟ್ ಗೊತ್ತಾಗುತ್ತೆ. ನಿಮ್ಗೆ ಬರೀ 3-4 ಡೇಸ್ ಅಲ್ಲೇ ಒಂದು ರೇಂಜ್ ರಿಸಲ್ಟ್ ಗೊತ್ತಾಗುತ್ತೆ. ಯಾವ ರೀತಿ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಇವು ಹೊಟ್ಟೆಲೆಲ್ಲ ಬ್ಲೋಟಿಂಗ್ ಇರುತ್ತಲ್ಲ, ಅದೆಲ್ಲ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ಮತ್ತೆ ಫೇಸ್ ಒಂಥರ ದಪ್ಪ ತರ ಫೀಲ್ ಇರುತ್ತಲ್ಲ ನಿಮ್ಗದು, ಅದೆಲ್ಲ ಲೀನ್ ಆಗೋದಕ್ಕೆ ಕಾಣಿಸುತ್ತೆ ನಿಮ್ಗೆ. ಅಟ್ ದ ಸೇಮ್ ಟೈಮ್ ನಿಮಗೆ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ. ಆಮೇಲೆ ಹೂ ಶುಡ್ ಫಾಲೋ ದಿಸ್ ಅಂತ ಹೇಳಿದ್ರೆ, ಇದು ಏಜ್ 18 to 45 ಏನ್ ಹೇಳಿ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇದು ಏಜು 18 ವರ್ಷದಿಂದ 45 ವರ್ಷದೊಳಗಿನ ಆರೋಗ್ಯಕರವಾದ ಮನುಷ್ಯರು ಮಾತ್ರ ಇದನ್ನು ಫಾಲೋ ಮಾಡಬಹುದು, ಆಯ್ತಾ. ನಿಮ್ಗೆ ಏನಾದ್ರು ಮೆಡಿಕಲ್ ಪ್ರಾಬ್ಲಮ್ಸ್ ಇತ್ತು, ಮತ್ತೊಂದಿತ್ತು ಅಂತ ಹೇಳಿದ್ರೆ ಅವರು ಇದನ್ನ ಫಾಲೋ ಮಾಡಬಾರ್ದು. ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದೀನಿ ನಾನು. ಫ್ಯಾಟ್ ಲಾಸ್ ಮಾಡಬೇಕು, ಬಟ್ ನೋ ಐಡಿಯಾ ವೇರ್ ಟು ಸ್ಟಾರ್ಟ್. ಸುಮಾರು ಜನ ಏನ್ ಮಾಡ್ತಾರೆ, ಫುಲ್ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಅಯ್ಯೋ, ಹೆಂಗ್ ಸ್ಟಾರ್ಟ್ ಮಾಡೋದು, ಫ್ಯಾಟ್ ಲಾಸ್ ಮಾಡ್ಬೇಕು, ನಾನು ಫ್ಯಾಟ್ ಲಾಸ್ ಮಾಡ್ಬೇಕು ಅಂತ ಅನ್ಕೊಂತಾನೆ ಇರ್ತೀರಾ. ಬಟ್ ಯಾವತ್ತೂ ಅದಕ್ಕೆ ನೀವು ಸ್ಟಾರ್ಟಿಂಗ್ ಪಾಯಿಂಟ್ ಕೊಟ್ಟೇ ಇರಲ್ಲ. ಅದು ಯಾವುದೋ ಒಂದು ವಿಡಿಯೋ ನೋಡಿರ್ತಾರೆ, ಇಲ್ಲೊಂದು ಯಾವುದೋ ವಿಡಿಯೋ ನೋಡಿರ್ತಾರೆ, ನೋಡಿ ಕನ್ಫ್ಯೂಷನ್ ಆಗಿ ಇನ್ನೂ ಆ ದಪ್ಪ ಹೊಟ್ಟೆ ಹಿಡ್ಕೊಂಡು ತಿರುಗ್ತಾ ಇರ್ತೀರಾ, ಆಯ್ತಾ. ಅಂಥವ್ರಿಗೋಸ್ಕರನೇ ಇದು ಸ್ಟಾರ್ಟಿಂಗ್ ಪಾಯಿಂಟು, ಇದು ಸ್ಟಾರ್ಟಿಂಗ್ ಫೈರ್. ನಿಮ್ಮ ಫ್ಯಾಟ್ ಲಾಸ್ ಜರ್ನಿಗೆ ನೀವು ಫಿಟ್ ಆಗಲೇಬೇಕು ಅನ್ನೋದಕ್ಕೋಸ್ಕರ ನಾನು ಇದನ್ನು ರೆಡಿ ಮಾಡಿದ್ದೀನಿ, ಆಯ್ತಾ. ಸ್ಟ್ರಿಕ್ಟ್ ಆಗಿ ನೀವು ಕೂತ್ಕೊಂಡಿದ್ದೀರಾ, ಇಲ್ಲಿವರೆಗೂ ನನ್ನ ಜೊತೆ ನೋಡ್ತಾ ಇದ್ದೀರಾ ಅಂತ ಗೊತ್ತು, ಆಯ್ತಾ. ಯಾರ್ಯಾರಿಗೆ ಕನ್ಫ್ಯೂಷನ್ ಇರುತ್ತೆ, ಎಲ್ಲಿ ಐಡಿಯಾನೇ ಇರಲ್ವಲ್ಲ ಫ್ಯಾಟ್ ಲಾಸ್ ಹೆಂಗ್ ಮಾಡೋದು ಅಂತ, ಅಂಥವ್ರಿಗೋಸ್ಕರ ಇದನ್ನು ಮಾಡಿದ್ದೀನಿ. ಆಮೇಲೆ ಆಗ್ಲೇ ಹೇಳ್ದಂಗೆ ಬೋತ್ ಮೆನ್ ಅಂಡ್ ವಿಮೆನ್, ಆಯ್ತಾ. ಪುರುಷರು ಯೂಸ್ ಮಾಡ್ಬೋದು, ವಿಮೆನ್ ಮತ್ತೆ ಇದನ್ನ ಫಾಲೋ ಮಾಡ್ಬೋದು. ಬಟ್ ಇದನ್ನ ಸ್ಟ್ರಿಕ್ಟ್ ಆಗಿ, ಡಿಸಿಪ್ಲೈನ್ ಆಗಿ, ಸೀರಿಯಸ್ ಆಗಿ ಫಾಲೋ ಮಾಡಬೇಕು. ಇದನ್ನ ಯಾರ್ಯಾರು ಫಾಲೋ ಮಾಡಬಾರ್ದು ಅದನ್ನ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಇಲ್ಲಿ ತಿಳಿಸ್ಕೊಡ್ತೀನಿ. ಇದು ಯಾರ್ಯಾರು ಫಾಲೋ ಮಾಡಬಾರ್ದು ಅಂತ ಹೇಳಿದ್ರೆ, ಪ್ರೆಗ್ನೆಂಟು ಮತ್ತೆ ಫೀಡಿಂಗ್ ಮಾಡ್ತಾರಲ್ಲ ವಿಮೆನ್, ಅವರು ಇದನ್ನ ಫಾಲೋ ಮಾಡಬಾರ್ದು. ಪಾಪ ಸುಮಾರು ಜನ ನನಗೆ ಲಾಸ್ಟ್ ಟೈಮ್ ಕಮೆಂಟ್ಸ್ ಅಲ್ಲಿ ಕೇಳಿದ್ರೆ ಇದನ್ನ ಫಾಲೋ ಮಾಡಬಾರ್ದಾ ಬೇಡವಾ ಅಂತ ಬೇರೆ ಡಯಟ್ ವಿಡಿಯೋಗಳಲ್ಲಿ. ಬಟ್ ಈ ಡಯಟ್ ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಿ, ಪ್ರೆಗ್ನೆಂಟು ಮತ್ತೆ ಫೀಡಿಂಗ್ ವಿಮೆನ್ ಈ ಡಯಟ್ ನ ಫಾಲೋ ಮಾಡಬಾರ್ದು. ಮತ್ತೆ ಇನ್ನು ಕೆಲವರು ಏನಂತ ಹೇಳಿದ್ರೆ, ಥೈರಾಯ್ಡ್ ಇರೋರು, PCOS ಇರೋರು, PCOD ಇರೋರು, ಅವರು ಈ ಡಯಟ್ ನ ಫಾಲೋ ಮಾಡಬಾರ್ದು. ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದೀನಿ ನಾನು, ಆಯ್ತಾ. ಈ ರೀತಿ ಮೆಡಿಕಲ್ ಪ್ರಾಬ್ಲಮ್ಸ್ ಇರೋರು ಈ ಡಯಟ್ ನ ಫಾಲೋ ಮಾಡಬಾರ್ದು. ಆಮೇಲೆ ಹೆಲ್ತ್ ಇಶ್ಯೂ ಲೈಕ್ ಥೈರಾಯ್ಡ್ ಅದೆಲ್ಲ ಆಯ್ತು. ಆಮೇಲೆ ಡಯಾಬಿಟೀಸ್ ಇರೋರು, BP ಇರೋರು, ಆಯ್ತಾ, ಇದನ್ನ ಫಾಲೋ ಮಾಡಬಾರ್ದು. ಎಸ್ಪೆಷಲಿ ಈ ಡಯಟ್ ಏನ್ 6 days ಡಯಟ್ ಏನಿದೆ, ಇದು ಪರ್ಸ್ನಲಿ ನಾನು ಫಾಲೋ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು, ನನ್ನ ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಸ್ವಲ್ಪ ಚಬ್ಬಿ ಆಗಿದ್ದೆ, ಇವಾಗ ಸ್ವಲ್ಪ ಸಣ್ಣಕ್ಕೆ ಕಾಣಿಸ್ತಾ ಇದ್ದೀನಿ. ನಿಮ್ಗೆ ಏನಂತಾರೆ, ಇದು ನೋಟಿಸ್ ಕಾಣಿಸ್ಬೋದು ಅದು ಇದಕ್ಕೂ. ಬಟ್ ನಾನು ಫಾಲೋ ಮಾಡ್ತಾ, ನಾನು ಏನು ಎಷ್ಟು ಒಂದು 2-3 kgs ವರೆಗೂ ರಿಡ್ಯೂಸ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಒಂದು 5 days ಅಲ್ಲಿ. ಇದು ಅದಕ್ಕೋಸ್ಕರ ನಾನು ನಿಮಗೂ ಇದು ಫಾಲೋ ಆಗಬೇಕು, ನೀವು ಇದನ್ನ ಫಾಲೋ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದು ನಾನು. ಈ ಡಯಟ್ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿರುತ್ತೆ. ಬನ್ನಿ, ನೆಕ್ಸ್ಟ್ ಏನು ಫಾಲೋ ಮಾಡಬೇಕು, ಬ್ರೇಕ್ಫಾಸ್ಟ್ಗೆ ಏನು ತಿನ್ನಬೇಕು, ಲಂಚ್ಗೆ ಏನು ತಿನ್ನಬೇಕು, ಡಿನ್ನರ್ಗೆ ಏನು ತಿನ್ನಬೇಕು, ಸ್ನ್ಯಾಕ್ಸ್ ಏನು ತಿನ್ನಬೇಕು, ಆಯ್ತಾ. ಮತ್ತೆ ಇದನ್ನ ಯಾವ ರೀತಿ ನೀವು ಫಾಲೋ ಮಾಡಿದ್ರೆ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತ ನಿಮ್ಗೆ ಮುಂದೆ ತಿಳಿಸ್ಕೊಡ್ತೀನಿ. ಇನ್ನು ನೆಕ್ಸ್ಟು, ಇನ್ನು ಕೆಲವರು ಸುಮಾರು ಜನ ಮ್ಯಾಜಿಕ್ ಆಗಬೇಕು ಅಂತ ಕಾಯ್ಕೊಂಡು ಕೂತಿರ್ತಾರೆ. ಬರೀ ನನ್ಗೆ 6 ದಿವಸದಲ್ಲಿ 5-6 kg ಕಡಿಮೆ ಆಗ್ಬೇಕು ಗುರು. ಯಾರೋ ಒಬ್ರು ಮೆಸೇಜ್ ಮಾಡಿದ್ರು ಪುಣ್ಯಾತ್ಮರು, ಸರ್ ನಿಮ್ಮ ಡಯಟ್ನ ನಾನು ಫಾಲೋ ಮಾಡ್ತೀನಿ ಸರ್, ಫಾಲೋ ಮಾಡ್ತೀನಿ, ನನ್ಗೆ 2 ದಿವಸದಲ್ಲಿ ಒಂದು 3 kg ಕಡಿಮೆ ಆಗ್ಬೇಕು, ಆಗುತ್ತಾ ಸಾರ್
ಅಂದ್ಬಿಟ್ಟು ಒಂದು ಕ್ವಶನ್ ಕೇಳ್ದ, ಗುರು ನೀನು ಅಲ್ಲೇ ಇರು, ನಾನು ಇಲ್ಲೇ ಇರ್ತೀನಿ. ಆ ಥರ ಮ್ಯಾಜಿಕ್ ಆಗಬೇಕು ಅಂತ ಹೇಳಿದ್ರೆ ಒಂದು ನೀನು ಹೊಟ್ಟೆ ಕತ್ತರಿಸ್ಬೇಕು, ಇಲ್ಲ ಅಂತ ಹೇಳಿದ್ರೆ ನಿನ್ನನ್ನು ರಾಜಸ್ಥಾನ್ ಇದರಲ್ಲಿ ಇದಿರುತ್ತಲ್ಲ, ಮಣ್ಣಿರುತ್ತಲ್ಲ, ಅದರಲ್ಲಿ ನಿನಗೆ 3 ದಿವಸ ಕಂಟಿನ್ಯೂಸ್ ಆಗಿ ಓಡಿಸ್ಬೇಕು ಅಂದ್ಕೊಂಡು ನಾನು ಮನಸ್ಸಲ್ಲಿ ಅಂದ್ಕೊಂಡು ಸರಿ ಗುರು ಅಂದ್ಬಿಟ್ಟು ಆಯಿತಾ ಅವ್ನಿಗೆ ಥ್ಯಾಂಕ್ ಯು ಹೇಳ್ಬಿಟ್ಟು ಸೈಲೆಂಟಾಗಿ ಮೆಸೇಜ್ನ ಇದು ಮಾಡಿದೆ ನಾನು. ಇಂಥ ಪುಣ್ಯಾತ್ಮರಿಗೆ ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ನೀವು 6 ದಿವಸದಲ್ಲಿ 5-6 kg ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಆಯಿತಾ. ಅಟ್ಲೀಸ್ಟ್ ನೀವು ಮ್ಯಾಕ್ಸಿಮಮ್ ಅಂದರೆ ಒಂದು 2 kg ಡಿಫ್ರೆನ್ಸ್ ಆದರೂ ಗೊತ್ತಾಗುತ್ತೆ ನಿಮಗೆ. ಸುಮಾರು ಜನ ನೀವು ನೋಡ್ತಿರೋ ನಿಮಗೂ ಗೊತ್ತು ಎಕ್ಸ್ಪೀರಿಯನ್ಸು, ಅಷ್ಟು ಜಿಮ್ಗೆ ಹೋಗಿರ್ತೀರ, ಯೋಗಗಳಿಗೆ ಹೋಗಿರ್ತೀರ, ಅಷ್ಟೆಲ್ಲ ಮಾಡಿದ್ರು ಆಯಿತಾ 1 kg ಕರಗಿಸೋದಕ್ಕೆ 1 ವರ್ಷ ತೊಗೊಂಡಿರ್ತೀರ, ಕರಗೇ ಇರಲ್ಲ, ವೆಯ್ಟ್ ಅಲ್ಲೇ ಸ್ಟಕ್ ಆಗಿಬಿಟ್ಟಿರುತ್ತೆ. ಯಾರ್ಯಾರಿಗೆ ಸ್ಟಕ್ ಆಗಿಬಿಟ್ಟಿರುತ್ತೋ ಆ ಸ್ಟಕ್ ಆಗಬಾರ್ದು, ನಿಮ್ಗೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಸಿಗಲೇಬೇಕು ಅಂತಲೇ ಈ ಡಯಟ್ ಮಾಡಿರೋದು ಆಯಿತಾ. ಸ್ಟ್ರಿಕ್ಟಾಗಿ ಡಿಸಿಪ್ಲೈನ್ ಆಗಿ ಫಾಲೋ ಮಾಡಬೇಕು, ಇದನ್ನು ಕೊನೆವರೆಗೂ ನೋಡಬೇಕು. ಇದು ಇಷ್ಟು ನಾನು ಹೇಳ್ತಿರೋ ರೂಲ್ಸ್ಗಳು ಯಾರ್ಯಾರು ಫಾಲೋ ಮಾಡಬೇಕು, ಯಾರ್ಯಾರು ಫಾಲೋ ಮಾಡಬಾರ್ದು ಅಂತ ಆಯಿತಾ. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಡೈರೆಕ್ಟ್ ನಾನು ಇದಕ್ಕೆ ಬಂದ್ಬಿಡ್ತೀನಿ. ಎಂತಕ್ಕೆ ಬ್ರೇಕ್ಫಾಸ್ಟ್ಗೆ ಏನು ತಿನ್ನಬೇಕು, ಬಿಫೋರ್ ಬ್ರೇಕ್ಫಾಸ್ಟ್ ಏನು ತಿನ್ನಬೇಕು ಅಂತ. ನೀವು ಯಾರ್ಯಾರು ಇದನ್ನು ಏನಂತಾರೆ ಈ ಡಯಟ್ನ ಮಾಡ್ತಿದ್ದೀರೋ ಅವರು ಕಂಪ್ಲೀಟಾಗಿ ಏನಂತಾರೆ ಇವತ್ತಿಂದ ಸ್ಟಾರ್ಟ್ ಮಾಡ್ತಿರೋ, ನಾಳೆಯಿಂದ ಸ್ಟಾರ್ಟ್ ಮಾಡ್ತಿರೋ, ಇಲ್ಲ ನಾಳೆಯಿಂದ ಸ್ಟಾರ್ಟ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಬಟ್ ಡಿಸಿಪ್ಲೈನು ಸೀರಿಯಸ್ನೆಸ್ ಅನ್ನೋದು ಬೇಕು ನನಗೆ. ಡಿಸಿಪ್ಲೈನು ಸೀರಿಯಸ್ನೆಸ್ ಇಲ್ದಿರ ಯಾವುದೇ ಡಯೆಟನ್ನು ನೀವು ಫಾಲೋ ಮಾಡೋದಕ್ಕಾಗಲ್ಲ. ಇದು ಕರೆಕ್ಟಾಗಿ ತಿಳ್ಕೊಬಿಡಿ, ಇದು ಮೈಂಡಲ್ಲಿ ತಿಳ್ಕೊಬಿಡಿ. ಅದು ಮೈಂಡಲ್ಲಿ ತಿಳ್ಕೊಂಡು ಇವಾಗ ಬಿಫೋರ್ ಬ್ರೇಕ್ಫಾಸ್ಟ್ ಏನು ತಿನ್ನಬೇಕು ಅಂತ ಹೇಳ್ತೇನೆ ನಾನು. ಇದು ಫುಲ್ ಡೇ 6 ಡೇ ಡಯಟ್ ಪ್ಲಾನ್. ಇದು ಈ 6 ದಿವಸದಲ್ಲಿ ಈ ಪ್ಲಾನ್ ಏನು ಅಂತ ಹೇಳಿದ್ರೆ, ಫಸ್ಟು ನೀವು ಬಿಫೋರ್ ಬ್ರೇಕ್ಫಾಸ್ಟು ಎಂಟಿ ಸ್ಟಮಕ್ಕಲ್ಲಿ ಏನು ಹೇಳಿ, ಬೆಳಿಗ್ಗೆ ಎದ್ದಿದ ತಕ್ಷಣ ಎಂಟಿ ಸ್ಟಮಕ್ಕಲ್ಲಿ ಜೀರಾ ವಾಟರ್ ಆಯಿತಾ. ಜೀರಾ ವಾಟರ್ ಆದಮೇಲೆ ಆಯಿತಾ, ಜೀರಿಗೆ ನೀರು, ಆಮೇಲೆ ಸುಮ್ಮನೆ ಕನ್ಫ್ಯೂಸ್ ಆಗಬೇಡಿ. ಜೀರಾ ವಾಟರ್ ಆದಮೇಲೆ 2 ಅಂಜೀರು ನೀವು ಕೇಳಿರ್ಬೋದು, ಏನಂತಾರೆ ಎಲ್ಲಿ ಬೇಕಾದರೂ ಯಾವುದೇ ಡ್ರೈ ಫ್ರೂಟ್ಸ್ ಅಂಗಡಿಲೂ ಸಿಗುತ್ತೆ ಅಥವಾ ಯಾವುದೇ ಪ್ರಾವಿಷನ್ ಸ್ಟೋರ್ಗಳಲ್ಲೂ ಸಿಗುತ್ತೆ. 2 ಅಂಜೀರು ಅದನ್ನು ತಿನ್ಬೇಕು ನೀವು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಜೀರಾ ವಾಟರ್ ಕುಡಿದ್ಬಿಟ್ಟಾದ್ರೂ ತಿನ್ಬೋದು, ಇಲ್ಲ 2 ಅಂಜೀರು ತಿಂದ್ಬಿಟ್ಟಾದ್ರೂ ಜೀರಾ ವಾಟರ್ ಕುಡಿಬೋದು. ಇದು ನಿಮ್ಮ ಎಂಟಿ ಸ್ಟಮಕ್ಕಲ್ಲಿ ಬಿಫೋರ್ ಬ್ರೇಕ್ಫಾಸ್ಟು. ಇದು ಅರ್ಥ ಆಯಿತು ಅನ್ಕೊತೀನಿ. ಇನ್ನು ನೆಕ್ಸ್ಟ್ ಬ್ರೇಕ್ಫಾಸ್ಟಲ್ಲಿ ಏನು ತಿನ್ಬೇಕು ನೀವು. ನೆಕ್ಸ್ಟ್ ಬ್ರೇಕ್ಫಾಸ್ಟಲ್ಲಿ ಬಂದ್ಬಿಟ್ಟು 3 ಬಾಯಿಲ್ಡ್ ಎಗ್ಗು ಆಯಿತಾ, 3 ಆಯಿತಾ ಬಾಯಿಲ್ಡ್ ಮೊಟ್ಟೆ. ಆ 3 ಬಾಯಿಲ್ಡ್ ಮೊಟ್ಟೆಯಲ್ಲಿ 2 ವೈಟು ಆಯಿತಾ, 1 ಫುಲ್ ಎಗ್ಗು ಆಯಿತಾ. ಅರ್ಥ ಆಯಿತಾ. 2 ವೈಟು ವಿತೌಟ್ ಎಲ್ಲೋ ಇರೋದು, ಮತ್ತು ಇನ್ನೊಂದು ಬಂದ್ಬಿಟ್ಟು ಫುಲ್ ಮೊಟ್ಟೆ. ನೀವು 3 ಮೊಟ್ಟೆ ತಿನ್ನಬೇಕು, ಪ್ಲಸ್ 1 ರೋಟಿ ಆಯಿತಾ. 1 ರೋಟಿ. ಅದು ರೋಟಿ ಯಾವುದಾಗಿರ್ಬೇಕು ಅಂತ ಹೇಳಿದ್ರೆ, ಇದೆಲ್ಲ ಸಿಗುತ್ತಲ್ಲ ಈ ಗೋಧಿಯಿಂದ ಮಾಡಿ, ಅದೆಲ್ಲ ಬೇಡ. ಮಲ್ಟಿಗ್ರೈನ್ ರೋಟಿ, ಇಲ್ಲಾಂದರೆ ಇನ್ನೊಂದು ಬಾಜ್ರಾ ರೋಟಿ ಅಂತ ಬರುತ್ತೆ, ಆ ಥರದ ರೋಟಿ. ಆ ಥರದ್ದು ಯಾವುದಾದ್ರೂ 1 ರೋಟಿನ ನೀವು ತಿನ್ನಬೇಕು. ಒಂದೇ ರೋಟಿ, 2-3 ರೋಟಿ ಎಲ್ಲ ಇಲ್ಲ, 1 ರೋಟಿ. ಅದ್ರ ಜೊತೆಗೆ 1 ಟೀ ಸ್ಪೂನು ಪೀನಟ್ ಬಟರ್ ಆಯಿತಾ, 1 ಟೀ ಸ್ಪೂನ್ ಪೀನಟ್ ಬಟರು, ಅಥವಾ ಇಲ್ಲಾಂದರೆ 1 ಸ್ಪೂನು ತುಪ್ಪ, 1 ಸ್ಪೂನು ಗೀ. ಇದು ನಿಮ್ಮ ಏನಂತಾರೆ, ಇದು ನಾನ್ ವೆಜ್ ಅವ್ರಿಗೆ, ಇದು ಬೆಳಗಿನ ಬ್ರೇಕ್ಫಾಸ್ಟು. ಇಫ್ ಇನ್ ಕೇಸ್ ನೀವು ವೆಜಿಟೇರಿಯನ್ಸ್ ಆಗಿದ್ರೆ ಅವ್ರಿಗೂ ಹೇಳ್ತೀನಿ, ಜಾಸ್ತಿ ಗಾಬರಿ ಆಗಿಬಿಡಿ ಸಾರ್ ನಾನು ಮೊಟ್ಟೆ ತಿನ್ನಲ್ಲ ಅಂತ. ಮೊಟ್ಟೆ ತಿನ್ನದಿರೋರ್ಗು ಆಪ್ಷನ್ ಇದೆ ಇಲ್ಲಿ ಆಯಿತಾ. 1 ಬನಾನಾ, 1 ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು ಆಯಿತಾ. ಅದ್ರ ಜೊತೆಗೆ 1 ರೋಟಿ. ಇವಾಗ ಏನು ರೋಟಿ ಹೇಳಿದ್ನೋ ಸೇಮ್ ಅದೇ ರೋಟಿ, ಒಂದೇ ರೋಟಿ, ಮೀಡಿಯಮ್ ಸೈಜ್ ರೋಟಿ. ಅದ್ರ ಜೊತೆಗೆ 1 ಟೀ ಸ್ಪೂನು ಪೀನಟ್ ಬಟರ್. ಇಫ್ ಇನ್ ಕೇಸ್ ಅದಿಲ್ಲ, ಅದರ ಜೊತೆ ಟೀ ಸ್ಪೂನ್ ಏನಂತಾರೆ, ನಿಮಗೂ ಪೀನಟ್ ಬಟರ್ ಇಲ್ಲ ಅಂತ ಹೇಳಿದ್ರೆ, ಬಟ್ ಪೀನಟ್ ಬಟರ್ ತುಂಬಾ ಇಂಪಾರ್ಟೆಂಟು ಪ್ರೋಟೀನ್ ಸೋರ್ಸ್ಗೆ. ಇಫ್ ಇನ್ ಕೇಸ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಇದನ್ನು ಏನಂತಾರೆ ತುಪ್ಪನ ತಿನ್ಬೋದು 1 ಸ್ಪೂನು. ಅದ್ರ ಜೊತೆಗೆ 5-6 ಆಲ್ಮಂಡ್ಸ್ ಅಂತ ಹೇಳಿದ್ರೆ ಬಾದಾಮಿ, ಅದನ್ನ ನೀವು ನೆನೆಸಿ ತಿಂದರೆ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ. 5-6 ಆಲ್ಮಂಡ್ಸ್ ತಿನ್ಬೋದು. ಇದು ವೆಜಿಟೇರಿಯನ್ಸ್ಗೆ. ನಾನ್ ವೆಜ್ ಅವ್ರಿಗೆ, ವೆಜಿಟೇರಿಯನ್ಸ್ಗೆ ಬ್ರೇಕ್ಫಾಸ್ಟು ಅರ್ಥ ಆಯಿತು ಅನ್ಕೊತೀನಿ. ಇನ್ನೊಂದ್ಸಲ ನಾನು ರಿಪೀಟ್ ಮಾಡೋದಕ್ಕೆ ಹೋಗಲ್ಲ, ನಿಮ್ಗೆ ಅರ್ಥ ಆಗಿದ್ರೆ ಆಯಿತಾ. ನೆಕ್ಸ್ಟ್ ನಾನು ಮೂವ್ ಆಗ್ತೀನಿ ಲಂಚಿಗೆ ಏನು ಅಂತ ಆಯಿತಾ. ಲಂಚಿಗೆ ಬಂದ್ಬಿಟ್ಟು 100 ಗ್ರಾಮು ಆಯಿತಾ ಕುಕ್ಡ್ ರೈಸ್, 100 ಗ್ರಾಮ್ ಬೇಯಿಸಿರೋ ಅನ್ನ. ಅದು ಎಸ್ಪೆಷಲಿ ನಿಮ್ಗೆ ಅನ್ನ ಏನಂತಾರೆ 100 ಗ್ರಾಮ್ ಇರಬೇಕು. ಅದು 150 ಗ್ರಾಮು 200 ಗ್ರಾಮು ತಿಂದ್ಬಿಟ್ಟು ದನ ತಿಂದ್ಬಿಟ್ಟು ಮಲ್ಕೊಳ್ಳೋದಲ್ಲ ಆಯಿತಾ. ಇಲ್ಲಿ ಏನು ಕೊಟ್ಟಿರ್ತೀವೋ ಅದನ್ನು ಮಾತ್ರ ನೀವು ಫಾಲೋ ಮಾಡಬೇಕು. 100 ಗ್ರಾಮ್ ಏನಂತಾರೆ ಕುಕ್ಡ್ ರೈಸ್. ಅದ್ರ ಜೊತೆಗೆ 1 ಬೌಲ್ ಸಬ್ಜಿ ಅಂತ ಹೇಳಿದ್ರೆ ಪಲ್ಯ. ನನ್ನ ಕ್ಲೈಂಟ್ಸ್ಗಳಿಗೆ ಸಬ್ಜಿ ಅಂತ ಹೇಳಿ ಅಭ್ಯಾಸ ಆಗ್ಬಿಟ್ಟು, ಅದಕ್ಕೋಸ್ಕರ ನಾನು ಅಲ್ಲಿ ಸಬ್ಜಿ ಅಂತ ಬರೆದಿದ್ದೀನಿ. 1 ಬೌಲು ಪಲ್ಯ, ಅದು ಆ ಪಲ್ಯ ಅಥವಾ ದಾಲ್
ಆ ಪಲ್ಯಕ್ಕೆ ಎಣ್ಣೆ ಹಾಕಿರಬಾರ್ದು. ಈ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಎಣ್ಣೆ ಸಿಕ್ತು ಅಂದ್ಬಿಟ್ಟು ಸನ್ಫ್ಲವರ್ ಆಯಿಲ್ಲು, ಕೋಕೋನಟ್ ಆಯಿಲ್ಲು, ಆ ಆಯಿಲು ಈ ಆಯಿಲು ಎಲ್ಲ ಹಾಕೊಂಡು ತಿನ್ನೋದಲ್ಲ. ನೀವು ಸ್ಟೀಮ್ ಮಾಡಿರೋದು ಅಥವಾ ನೀರಲ್ಲಿ ಬೇಯಿಸಿರೋ ಅಂಥ ಪಲ್ಯ ಅದನ್ನು ತಿನ್ನಬೇಕು. ಅದು ಮಧ್ಯಾಹ್ನ 100 ಗ್ರಾಮ್ ರೈಸ್, 1 ಬೌಲ್ ಪಲ್ಯ. ಅದ್ರ ಜೊತೆಗೆ ಇಫ್ ಇನ್ ಕೇಸ್ ಏನಂತಾರೆ, ನೀವೇನಾದರೂ ಇದು ಇದು ಬಂದ್ಬಿಟ್ಟು ನಿಮಗೆ ಇದಾಯಿತು, ಏನಂತಾರೆ ವೆಜಿಟೇರಿಯನ್ಸ್ಗೆ ಆಯಿತು. ಇಫ್ ಇನ್ ಕೇಸ್ ನಾನ್ ವೆಜಿಟೇರಿಯನ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ 100 ಗ್ರಾಮ್ ಚಿಕನ್ ಬ್ರೆಸ್ಟ್, ಆಯಿತಾ, 100 ಗ್ರಾಮ್ ಚಿಕನ್ ಬ್ರೆಸ್ಟು, ಮತ್ತು ಇದು ಏನಂತಾರೆ ಒಂದು ಟೀ ಸ್ಪೂನು ಗೀ. ಇದು 1 ಟೀ ಸ್ಪೂನ್ ಗೀ. ನಿಮಗೆ ನೋಡಿ, ಇಲ್ಲಿ ಕುಕ್ಕಡ್ ರೈಸ್ ಬಂದ್ಬಿಟ್ಟು ನಾನ್ ವೆಜ್ ಅವ್ರಿಗೆ ಎಲ್ಲಪ್ಪ ನಮ್ಗೆ ರೈಸೇ ಇಲ್ಲ ಅಂತ ಕೇಳ್ಬೋದು. ಕರೆಕ್ಟಾಗಿ ಇನ್ನೊಂದ್ಸಲ ಹೇಳ್ತೀನಿ, ತಿಳ್ಕೊಬಿಡಿ. ಇಲ್ಲಿ 100 ಗ್ರಾಮ್ ಕುಕ್ಕಡ್ ರೈಸ್. ಫಸ್ಟ್ ನಾನ್ ವೆಜಿಟೇರಿಯನ್ಸ್ ಅವ್ರಿಗೆ ಹೇಳ್ಬಿಡ್ತೇನೆ. 100 ಗ್ರಾಮ್ ಕುಕ್ ರೈಸ್ ಮತ್ತು 100 ಗ್ರಾಮ್ ಚಿಕನ್ ಬ್ರೆಸ್ಟೇ ಆಗಿರಬೇಕು. ಲೆಗ್ ಪೀಸು ಅದು ಇದೆಲ್ಲ ತಿನ್ನೋದಲ್ಲ, ಬ್ರೆಸ್ಟೇ ಆಗಿರಬೇಕು. 100 ಗ್ರಾಮ್ ಬ್ರೆಸ್ಟ್, ಆಯಿತಾ. ಅದ್ರ ಜೊತೆಗೆ 100 ಗ್ರಾಮ್ ರೈಸ್. ಇಲ್ಲ ಅದ್ರ ಜೊತೆಗೆ ನೀವು ಏನಾದರೂ ಪಲ್ಯನ ಯೂಸ್ ಮಾಡ್ಬೋದು. ಇಫ್ ಇನ್ ಕೇಸ್ ನೀವು ವೆಜಿಟೇರಿಯನ್ಸ್ ಆಗಿದ್ರೆ ನೀವು ಚಿಕನ್ ಬದಲು ಏನು ಮಾಡ್ಬೋದು ಅಂತ ಹೇಳಿದ್ರೆ, 1 ಬೌಲು ಈ ಥರ ಇದು ಬರುತ್ತಲ್ಲ ಬೇಯಿಸಿರೋ ಅಂಥ ಸ್ಪೌಟ್ಸ್, ಅದನ್ನು ಯೂಸ್ ಮಾಡ್ಬೋದು ಚಿಕನ್ ಬದಲು. ವೆಜಿಟೇರಿಯನ್ಸ್ ಆಗಿರೋರು ನೀವು ಅನ್ನನೂ ಯೂಸ್ ಮಾಡ್ಬೋದು, ಪಲ್ಯನೂ ತಿನ್ಬೋದು. ಅದ್ರ ಜೊತೆಗೆ ನೀವು 1 ಬೌಲು ಸ್ಪೌಟ್ಸ್, ಆ ಬೌಲ್ ಅಂತ ಹೇಳಿದ್ರೆ ಇಷ್ಟು ದಪ್ಪ ಇರೋ ಬೌಲ್ ಅಲ್ಲ, ಒಂದು ಸ್ಮಾಲ್ ಬೌಲಲ್ಲಿ ಸ್ಪೌಟ್ಸ್ ತಿನ್ಬೋದು. ಹೆಸರು ಕಾಳು ಬರುತ್ತಲ್ಲ ಸ್ಪೌಟ್ಸು, ಅದು ತಿನ್ಬೋದು. ಇದು ನಿಮಗೆ ಲಂಚ್ ಅರ್ಥ ಆಯಿತು ಅನ್ಕೊಂತೀನಿ. ಇನ್ನೊಂದ್ಸಲಿ ನಿಮ್ಗೆ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ನಾನ್ ವೆಜಿಟೇರಿಯನ್ಸ್ ಅವ್ರಿಗೆ 100 ಗ್ರಾಮ್ ಆಗುವಷ್ಟು ರೈಸ್ ಮತ್ತು 100 ಗ್ರಾಮ್ ಬ್ರೆಸ್ಟ್ ಚಿಕನ್ನು, ಅದ್ರ ಜೊತೆಗೆ ಏನಂತಾರೆ 1 ಬೌಲ್ ಪಲ್ಯ. ವೆಜಿಟೇರಿಯನ್ಸ್ಗೆ ಬಂದ್ಬಿಟ್ಟು, ಆಯಿತಾ, 1 ಬೌಲ್ ಸ್ಪೌಟ್ಸು ಮತ್ತು ಇನ್ನೇನು 1 ಬೌಲ್ ಸ್ಪೌಟ್ಸು ಮತ್ತು 1 ಬೌಲ್ ಅನ್ನ ಮತ್ತು 1 ಬೌಲ್ ಪಲ್ಯ. ಇದು ನಿಮ್ಮ ವೆಜಿಟೇರಿಯನ್ಸ್ ಅವ್ರಿಗೆ. ಇದ್ರ ಜೊತೆಗೆ ಮ್ಯಾಕ್ಸಿಮಮ್ ಅಂದರೆ 1 ಟೀ ಸ್ಪೂನು ನೀವು ತುಪ್ಪ ಯೂಸ್ ಮಾಡ್ಬೋದು. ಇದು ಲಂಚು ಅರ್ಥ ಆಯಿತು ಅನ್ಕೊತೀನಿ. ನೆಕ್ಸ್ಟ್ ನಾವು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹೋಗೋಣ. ಈವ್ನಿಂಗ್ ಸ್ನ್ಯಾಕ್ಸ್ ಬಂದ್ಬಿಟ್ಟು ನಿಮಗೆ 1 ಚಿಕ್ಕ ಕಪ್ಪಲ್ಲಿ, 1 ಚಿಕ್ಕ ಗ್ಲಾಸಲ್ಲಿ ಬ್ಲ್ಯಾಕ್ ಕಾಫಿ, ಅದ್ರ ಜೊತೆಗೆ 1 ಬಾಯ್ಲ್ಡ್ ಎಗ್ಗು, ಆಯಿತಾ. ಬ್ಲ್ಯಾಕ್ ಕಾಫಿ ಜೊತೆ 1 ಬೇಯಿಸಿರೋ ಫುಲ್ಲು ಮೊಟ್ಟೆ. ಇದು ನಿಮ್ಮ ಈವ್ನಿಂಗ್ ಸ್ನ್ಯಾಕ್ಸ್. ವೆಜಿಟೇರಿಯನ್ಸ್ ಅವ್ರಿಗೆ ಬಂದ್ಬಿಟ್ಟು ರೋಸ್ಟೆಡ್ ಚೆನ್ನ ಬರುತ್ತಲ್ಲ, ಬೇಯಿಸಿರುವಂತಹ ಚೆನ್ನ, ಕಡಲೆಕಾಳು. ಆ ಕಡಲೆಕಾಳನ್ನ ನೀವು ಏನಂತಾರೆ 1 ಮುಷ್ಟಿ ಆಗುವಷ್ಟು ಕಡಲೆಕಾಳನ್ನ ತಿನ್ನಬೇಕು. ಇದು ಬಂದ್ಬಿಟ್ಟು ನಿಮ್ಮ ಸ್ನ್ಯಾಕ್ಸು, ಈವ್ನಿಂಗ್ ಸ್ನ್ಯಾಕ್ಸು. ಇನ್ನು ನೆಕ್ಸ್ಟ್ ಡಿನ್ನರ್ ಬಂದ್ಬಿಟ್ಟು ನೀವು 8 ಗಂಟೆ ಒಳಗಡೆ ತಿನ್ನಬೇಕು. ಆ ಡಿನ್ನರಲ್ಲಿ ನಿಮಗೆ ಏನೇನೆಲ್ಲ ನಾನು ಕೊಟ್ಟಿರ್ತೀನಿ ಅಂತ ಹೇಳಿದ್ರೆ, ಆಯಿತಾ, 2 ಬಾಯ್ಲ್ಡ್ ಎಗ್ಗು, ಏನು ಹೇಳಿ 2 ಬಾಯ್ಲ್ಡ್ ಎಗ್ಗು, ಫುಲ್ ಎಗ್ಗು, ಪ್ಲಸ್ ಸಲಾಡ್ ಅಂತ ಹೇಳಿದ್ರೆ ಇದು ಏನಂತಾರೆ, ಇದೆಲ್ಲ ಬರುತ್ತಲ್ಲಪ್ಪ, ಕುಕುಂಬರು ಮತ್ತು ಟೊಮ್ಯಾಟೊ, ಆ ಥರದ್ದು ಯಾವ್ದಾದ್ರು ಒಂದು ಸಲಾಡ್ ಮಾಡಿಕೊಂಡು ನೀವು ತಿನ್ನಬೇಕು. ಇದ್ರ ಜೊತೆಗೆ 2 ಮೊಟ್ಟೆ ಮತ್ತು ಏನಂತಾರೆ 1 ಸಲಾಡು, ಅದ್ರ ಜೊತೆಗೆ 1 ರೋಟಿ, ಆಯಿತಾ. ಅದ್ರ ಜೊತೆಗೆ ಒಂದೇ ರೋಟಿ. ಇದು ನಿಮ್ಮ ಡಿನ್ನರ್ ಆಗಿರೋದು ಕಂಪ್ಲೀಟ್ ಆಗಿ. ಇಫ್ ಇನ್ ಕೇಸ್ ನೀವು ಏನಾದರೂ ಏನಂತಾರೆ ಇಲ್ಲಪ್ಪ ನಾನು ವೆಜಿಟೇರಿಯನ್ನು ಅನ್ನೋ ಥರ ಆಗಿದ್ರೆ, ನಿಮಗೇನು ಅಂತ ಹೇಳಿದ್ರೆ 1 ರೋಟಿ, ಅದ್ರ ಜೊತೆಗೆ ಪಲ್ಯದ ಜೊತೆಗೆ 1 ಟೀ ಸ್ಪೂನ್ ಆಗುವಷ್ಟು, ಆಯಿತಾ, 1 ಟೀ ಸ್ಪೂನ್ ಆಗುವಷ್ಟು ನೀವು ಕರ್ಡ್ ಯೂಸ್ ಮಾಡ್ಬೋದು. ಬರೀ 1 ಟೀ ಸ್ಪೂನ್ ಆಗುವಷ್ಟು ಕರ್ಡ್ ಯೂಸ್ ಮಾಡ್ಬೋದು. ನಿಮ್ಗೆ ಏನಾದ್ರು ಡೈಜೆಷನ್ ಪ್ರಾಬ್ಲಮ್ ಇತ್ತು ಅಂದರೆ ಯೂಸ್ ಮಾಡಬೇಡಿ. ಇದು ನಿಮ್ಮ ಕಂಪ್ಲೀಟಾಗಿ ಏನಂತಾರೆ ಡಿನ್ನರ್. ಇದು ವೆಜಿಟೇರಿಯನ್ಸಿಗೆ ಬಂದ್ಬಿಟ್ಟು 2 ಮೊಟ್ಟೆ ಮತ್ತು ಸಲಾಡು, 1 ರೋಟಿ. ನಾನ್ ವೆಜಿಟೇರಿಯನ್ಸ್ಗೆ ಬಂದ್ಬಿಟ್ಟು 2 ಮೊಟ್ಟೆ, ಎಗ್ಗು ಮತ್ತು ಸಲಾಡು. ವೆಜಿಟೇರಿಯನ್ಸ್ಗೆ ಬಂದ್ಬಿಟ್ಟು 1 ರೋಟಿ ಮತ್ತು ಪಲ್ಯ, ಆಯಿತಾ, 1 ಟೀ ಸ್ಪೂನ್ ಆಗುವಷ್ಟು ಕರ್ಡು. ಇಲ್ಲಿ ನೋಡ್ತಿರೋ ಸುಮಾರು ಜನ ನಾನ್ ವೆಜಿಟೇರಿಯನ್ಸ್ ಇರ್ತೀರ, ಬಟ್ ಮೊಟ್ಟೆ ತಿಂದರೆ ನಿಮ್ಗೆ ಆದಷ್ಟು ಪ್ರೋಟೀನ್ ಕಂಟೆಂಟು ಜಾಸ್ತಿ ಸಿಗುತ್ತೆ ಬಾಡಿಗೆ. ಪ್ರೋಟೀನು ಮತ್ತು ಕಾರ್ಬ್ಸು ಕರೆಕ್ಟಾಗಿ ಹೋಯ್ತು ಅಂತ ಹೇಳಿದ್ರೆ ಬಾಡಿಗೆ ಎಫೆಕ್ಟಿವ್ ಆಗಿರುತ್ತೆ. ಬಟ್ ವೆಜಿಟೇರಿಯನ್ಸ್ ಬೇಜಾರು ಮಾಡ್ಕೋಬೇಡಿ, ನಿಮ್ಗೆ ಇಲ್ಲಿ ಏನು ಕಡಿಮೆ ಆಗುವಂಥದ್ದು ಏನಿಲ್ಲ. ಇಲ್ಲಿ ಏನಂತಾರೆ 1 ರೋಟಿ ಸಿಗುತ್ತೆ ಮತ್ತು ಪಲ್ಯ ಇರುತ್ತೆ, ಅದ್ರ ಜೊತೆಗೆ 1 ಟೀ ಸ್ಪೂನು ಕರ್ಡು. ಇಷ್ಟು ನಿಮ್ಮ ಏನಂತಾರೆ ಬ್ರೇಕ್ಫಾಸ್ಟು, ಲಂಚು ಮತ್ತು ಸ್ನ್ಯಾಕ್ಸು, ಡಿನ್ನರು. ಇದು ಕಂಪ್ಲೀಟ್ ಡಯೆಟ್ಟು. ಆಮೇಲೆ ಬಿಫೋರ್ ಬೆಡ್ ಬಂದ್ಬಿಟ್ಟು ನೀವು ಜೀರಾ ವಾಟರ್ ಕುಡಿಬೇಕು. ಜೀರಾ ವಾಟರ್ ಬೆಳಿಗ್ಗೆ ಹೇಳಿದ್ನಲ್ಲ ನಾನು, ಬೆಳಿಗ್ಗೆ ನೀವು ಕುಡಿಬೇಕಲ್ಲ, ಅದನ್ನು ಬೆಳಗಿನ ಜಾವ ಎದ್ದಿದ ತಕ್ಷಣ ಅದನ್ನೇ ನೀವು ಮತ್ತೆ ರಾತ್ರಿ ಹೊತ್ತು ನೀವು ಜೀರಾ ವಾಟರ್ ಕುಡಿಬೇಕು.
ಇದು ನಿಮ್ಮ ಕಂಪ್ಲೀಟ್ ಡಯಟ್. ಇಲ್ಲಿ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಸುಮಾರು ಜನಕ್ಕೆ ಇದಿರುತ್ತೆ, ಏನಂತಾರೆ ಇದೆಲ್ಲ ಡಯಟ್ ಹೇಳಿದ್ರಿ ಬಟ್ ಎಷ್ಟು ಗ್ರಾಮ್ಸ್ ತಗೋಬೇಕು, ಎಷ್ಟು ಕ್ಯಾಲರೀಸ್ಗಳಲ್ಲಿ ತಗೋಬೇಕು, ಬಟ್ ಇದನ್ನೆಲ್ಲ ನಾವು ಕೆಲವ್ರು ಬರ್ಕೊಂಡೇ ಇಲ್ಲ, ನಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಅನ್ನೋರು ಆಯ್ತಾ, ಅವ್ರಿಗೋಸ್ಕರನೇ ನಾನು ಕಂಪ್ಲೀಟ್ ಆಗಿ PDF ರೆಡಿ ಮಾಡಿ ಇಟ್ಟಿದ್ದೀನಿ ಆಯ್ತಾ. ಕಂಪ್ಲೀಟ್ ಆಗಿ PDF ರೆಡಿ ಮಾಡಿ ಇಟ್ಟಿದ್ದೀನಿ 6 ದಿವಸದ್ದು ಆಯ್ತಾ. ನೀವು ಈ ಡಯಟ್ನ ಫಾಲೋ ಮಾಡುವಂಥದ್ದು ಬೇಕು ಅಂತ ಹೇಳಿದ್ರೆ ನನಗೆ ಮೆಸೇಜ್ ಮಾಡಿ ಆಯ್ತಾ. ಅದು PDF ಬಂದ್ಬಿಟ್ಟು ನಿಮಗೆ 299 ರುಪೀಸ್ ಆಗುತ್ತೆ PDF. ಅದು ನಾನು ನಿಮಗೆ ಕೊಡ್ತೀನಿ. ನನಗೆ ಬೇಕಾದ್ರೆ ಇವಾಗ ಕೆಳಗಡೆ ತೋರಿಸ್ತಿರೋ ವಾಟ್ಸಾಪ್ ಮೆಸೇಜ್ ಮಾಡಿ ನಿಮಗೆ ಕಂಪ್ಲೀಟ್ ಈ ಡಯಟ್ನ PDF ಸಿಗುತ್ತೆ ಆಯ್ತಾ. PDF ನ ಯೂಸ್ ಮಾಡಿಕೊಂಡು ಅದನ್ನ ನೋಡಿಕೊಂಡು ನೀವು ಡಯಟ್ನ ಫಾಲೋ ಮಾಡ್ಬೋದು. ಇದ್ರ ಜೊತೆಗೆ ನೀವು ಏನಂತಾರೆ ವರ್ಕೌಟ್, ಹೋಮ್ ವರ್ಕೌಟ್ ಆಲ್ರೆಡಿ ಎಷ್ಟೊಂದು ಜನ ಹೋಗ್ಬಿಟ್ಟಿರ್ತೀರ. ಇಲ್ಲಿ ನೀವು ಇಲ್ಲಿವರೆಗೂ ಕೂತ್ಕೊಂಡಿರೋರು, ಸೀರಿಯಸ್ ಆಗಿ ನೋಡ್ತಿರೋರು, ವರ್ಕೌಟ್ ನಾನು ಹೇಳೇ ಇಲ್ಲ, ಆಲ್ರೆಡಿ ಅವ್ರು ಬರ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಆ ಕೆಲಸ ಮಾಡಬೇಡಿ ನೀವು. ಇನ್ನೂ ಇದೆ ವಿಡಿಯೋ, ಸ್ವಲ್ಪ ತಾಳ್ಮೆಯಿಂದ ಕೂತ್ಕೊಳ್ಳಿ. ನೀವು ಇಲ್ಲಿ 6 days ಹೋಮ್ ವರ್ಕೌಟ್. ಇಲ್ಲಿ ಹೋಮ್ ವರ್ಕೌಟ್ ಏನ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ಫಸ್ಟ್ ಏನಂತಾರೆ, ಇವು ಪುರುಷರಾದ್ರೆ ಮೆನ್ ಆದ್ರೆ ಅವರು 3 ರೌಂಡ್ಸ್ ಮಾಡಿ, ವಿಮೆನ್ ಆದ್ರೆ 2 ರೌಂಡ್ಸ್ ಮಾಡಿ ಆಯ್ತಾ. 2 ರೌಂಡ್ಸ್ ಅಂತ ಹೇಳಿದ್ರೆ 1 ರೌಂಡಲ್ಲಿ 30 ಆಯ್ತಾ. 1 ರೌಂಡಲ್ಲಿ 30, ಒಂದು ಸೆಟ್ಗೆ 10. ಆ ರೀತಿ ಯಾವ್ದಾವ್ದು ವರ್ಕೌಟ್ ಅಂತ ಹೇಳಿದ್ರೆ ಜಂಪಿಂಗ್ ಜಾಕ್ಸ್, ನಿಮ್ಗೆ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಅದು. ಜಂಪಿಂಗ್ ಜಾಕ್ಸ್, ಸೆಕೆಂಡ್ ಸ್ಕ್ವಾಟ್ಸ್ ಆಯ್ತಾ. ಸೆಕೆಂಡ್ ಸ್ಕ್ವಾಟ್ಸ್, ಮತ್ತೆ ಹೈ ನೀಸು, ಮತ್ತೆ ಪುಷಪ್ಸ್, ಮತ್ತೆ ಇನ್ನೊಂದು ಬಂದ್ಬಿಟ್ಟು ಪ್ಲಾಂಕ್ ಆಯ್ತಾ. ಇಷ್ಟು ಕಂಪ್ಲೀಟ್ ನಿಮ್ಮ ಹೋಮ್ ವರ್ಕೌಟ್. ಇನ್ನೊಂದ್ಸಲಿ ಹೇಳ್ತೀನಿ, ಬೇಕಾದ್ರೆ ಅರ್ಥ ಆಗಿಲ್ದಿರೋಗಿ ಇನ್ನೊಂದ್ಸಲಿ ಹೇಳ್ತೀನಿ ಕೇಳಿ. ಇಲ್ಲಿ ಜಂಪಿಂಗ್ ಜಾಕ್ಸ್, ಸ್ಕ್ವಾಟ್ಸ್, ಮತ್ತೆ ಹೈ ನೀಸ್, ಪುಷಪ್ಸ್, ಮತ್ತೆ ಪ್ಲಾಂಕ್, ಇಷ್ಟು ನಿಮ್ಮ ಕಂಪ್ಲೀಟ್ ಹೋಮ್ ವರ್ಕೌಟು ಆಯ್ತಾ. ನಿಮ್ಗೆ ಇದು ಎಷ್ಟು ಸೆಕೆಂಡ್ ಮಾಡಬೇಕು, ಎಷ್ಟು ರೆಪ್ಸಲ್ಲಿ ಮಾಡಬೇಕು, ಎಷ್ಟು ಕೌಂಟಲ್ಲಿ ಮಾಡಬೇಕು ಅಂತ ಏನಾದ್ರು ಬೇಕು ಅಂತ ಹೇಳಿದ್ರೆ ಆ ಕಂಪ್ಲೀಟ್ ಈ ಡಯಟ್ದು PDF ರೆಡಿ ಮಾಡಿದ್ದೀನಿ, ನನಗೆ ಮೆಸೇಜ್ ಮಾಡಿ ನಿಮಗೆ ಕಳಿಸ್ತೀನಿ. ಅದ್ರ ಪ್ರೈಸ್ ಬಂದ್ಬಿಟ್ಟು 299 ರುಪೀಸ್ ಆಯ್ತಾ. ನನಗೆ ಮೆಸೇಜ್ ಮಾಡಿದ್ರೆ ನಿಮಗೆ ಅದು ಕೊಡ್ತೀನಿ. ಸುಮಾರು ಜನ ಆಗ್ಲೇ ಗಾಬರಿ ಬಿದ್ದುಬಿಟ್ಟಿರ್ತಾರೆ, 299 ಅಂತ ಆಯ್ತಾ. ನೀವು ಹಾಕೊಳ್ಳೋ ಲಿಪ್ಸ್ಟಿಕ್ ಬಂದ್ಬಿಟ್ಟು 300-400 ರೂಪಾಯಿ, ನಿಮಗೋಸ್ಕರ 299 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಓ ಅನ್ಕೊಂತೀರ ಆಯ್ತಾ. ಫಸ್ಟ್ ನಿಮ್ಮ ದೇಹಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ. ನಾನು ಏಂತಕ್ಕೆ ಯಾರಿಗೂ ಫ್ರೀ ಕೊಡಲ್ಲ ಅಂತ ಹೇಳಿದ್ರೆ, ಫ್ರೀ ಕೊಟ್ರೆ ನಿಮಗೆ ಕಮಿಟ್ಮೆಂಟ್ ಬರಲ್ಲ. ನಿಮಗೆ ಅಟ್ಲೀಸ್ಟ್ ದುಡ್ಡು ಕೊಟ್ಟಿದ್ದೀನಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಆದರೂ ಇದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀರಾ. ನನಗೆ ಸೀರಿಯಸ್ ಆಗಿರೋರು ಬೇಕು. ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡು ಹೊಟ್ಟೆ ಬೆಳೆಸ್ಕೊಂಡು ಕೂತ್ಕೊಂಡ್ರೆ ಹೋಗಿ ಕೊನೆಗೆ ನೀವು ಹಾಸ್ಪಿಟ್ಲಿಗೆ ಲಕ್ಷಾಂತರ ರೂಪಾಯಿ ಸುರಿಬೇಕಾಗತ್ತೆ. ಅದನ್ನ ಮರಿಬೇಡಿ ನೀವು ಆಯ್ತಾ. ಅದನ್ನ ನೀವು ಮರ್ತಿದ್ದೀರಾ ಅಂತ ಹೇಳಿದ್ರೆ ಮುಂದೆ ನಿಮ್ಮ ಸೇವಿಂಗ್ಸ್ ಆಗಿರ್ಬೋದು, ಲಕ್ಷಾಂತರ ರೂಪಾಯಿ ದುಡ್ದಿರೋದಾಗಿರ್ಬೋದು, ಎಲ್ಲಾನು ಹೋಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗತ್ತೆ. ನಾನು ಕಣ್ಣಾರೆ ನೋಡಿದ್ದೀನಿ, ನನ್ನ ಕ್ಲೈಂಟ್ಸ್ನ ನೋಡಿದ್ದೀನಿ ಆಯ್ತಾ. ಇವತ್ತು ಹಾಸ್ಪಿಟ್ಲಿಗೆ 4-5 ಲಕ್ಷ ರೂಪಾಯಿ ಬರೀ ಅಥವಾ 5-6 ದಿವಸಕ್ಕೆ ಸುರಿದಿದ್ದಾರೆ. ಯಾವುದಾವುದೋ ಸರ್ಜರಿಗಳು, ದಪ್ಪಗಿರೋದಕ್ಕೆ, ಒಬೆಸಿಟಿ ಎಲ್ಲ ಜಾಸ್ತಿ ಮಾಡಿಕೊಂಡು. ನೀವು ಅಂತ ಕೆಲಸ ಮಾಡ್ಕೋಬೇಡಿ ಆಯ್ತಾ. ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟು ಅಂತ ಬಂದಾಗ ಫಸ್ಟ್ ನಮ್ಮ ದೇಹನ ನಾವು ಕರೆಕ್ಟಾಗಿ ಇಟ್ಕೋಬೇಕು. ನಾವು ಇಲ್ಲಿ ಕಷ್ಟಪಟ್ಟು ರೆಡಿ ಮಾಡಿರ್ತೀವಿ ಅದನ್ನ ಆಯ್ತಾ. ಇದನ್ನ ನಾನು ಬರೀ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನನಗೆ 10-20 ನಿಮಿಷ ಹಿಡಿದಿದೆ. ಇವಾಗ ನನಗೆ ಇದನ್ನ ಈ ಚಾರ್ಟ್ನ ರೆಡಿ ಮಾಡಿಕೊಂಡು ರಿಸರ್ಚ್ ಎಲ್ಲ ಮಾಡೋದಕ್ಕೆ ನನಗೂ ಒಂದು ಫುಲ್ ಡೇ ಹಿಡ್ದಿರುತ್ತೆ ನನಗೂ ಆಯ್ತಾ. ನಾನು ನಿಮ್ಮ ಹತ್ರ ಏನಕ್ಕೆ ಫೀ ಕಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ನಿಮ್ಗೊಂದು ಕಮಿಟ್ಮೆಂಟ್ ಬರಲಿ, ನಿಮಗೂ ಆ ಸೀರಿಯಸ್ನೆಸ್ ಬರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾತ್ರ. ಇಲ್ಲಾಂದ್ರೆ ಫ್ರೀಯಾಗಿ ಏನಂತಾರೆ ದೇವಸ್ಥಾನದ ಮುಂದೆ ಪ್ರಸಾದ ಹಂಚೋ ಥರ ಹಂಚ್ಬಿಡ್ಬೋದಾಗಿತ್ತು ಇದನ್ನ. ಇಲ್ಲಿ ಸೀರಿಯಸ್ ಆಗಿರೋರು ಬೇಕಲ್ಲ, ನನಗೆ ಫಿಲ್ಟರ್ ಬೇಕಲ್ಲ. ಅಲ್ಲಿ ಫಿಲ್ಟರ್ ಆದ್ರೇನೆ ಸೀರಿಯಸ್ನೆಸ್ ಗೊತ್ತಾಗೋದಲ್ಲಿ. ಇದು ನಿಮ್ಮ ಕಂಪ್ಲೀಟ್ ಹೋಮ್ ವರ್ಕೌಟ್ ಆಯ್ತಾ. ಇಫ್ ಇನ್ ಕೇಸ್ ನಿಮಗೆ ಏನಾದರೂ ಇನ್ನೂ ಫ್ಯಾಟ್ ಲಾಸ್, ನನಗೆ ಕಂಪ್ಲೀಟ್ ಆಗಿ ಪ್ಲಾನ್ ಬೇಕು, ಫ್ಯಾಟ್ ಲಾಸ್ ಪ್ಲಾನ್ಗಳು ಬೇಕು, ನನಗೆ ಇದು ಬೇಕು, ಪರ್ಸ್ನಲ್ ಟ್ರೈನಿಂಗ್ ಬೇಕು, ನನಗೆ ಪರ್ಸ್ನಲ್ ಆಗಿ ಡಯಟ್ ಬೇಕು ಅಂತಿರೋರು ನನಗೆ ಅಲ್ಲಿ ಮೆಸೇಜ್ ಮಾಡ್ಬೋದು. ಇಲ್ಲಿ ಮೇಯ್ನು ಫ್ಯಾಟ್ ಲಾಸ್ ಅನ್ನೋದು ಏನಂತಾರೆ 1-2 ದಿವಸದ 3 ದಿವಸದ ಕತೆ ಅಲ್ಲ ಆಯ್ತಾ. ಇದನ್ನ ಕರೆಕ್ಟಾಗಿ ತಿಳ್ಕೊಳ್ಳಿ. ಇದು 6 ದಿವಸದ ಡಯಟ್ ಬಂದ್ಬಿಟ್ಟು ನಿಮ್ಗೆ ಇದೊಂದು ಸ್ಟಾರ್ಟಿಂಗ್ ಪಾಯಿಂಟು. ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕು ನೀವು ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಫಸ್ಟ್. ಇದಾದ್ಮೇಲೆ ಇದು ಏಂತಕ್ಕೆ ನಿಮ್ಗೆ ಇದು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಪಾಯಿಂಟ್. ನಿಮ್ಮ ಬಾಡಿ ಸ್ವಲ್ಪ ಡಿಟಾಕ್ಸ್ ಆಗುತ್ತೆ. ವರ್ಷಾನುಗಟ್ಲೆಯಿಂದ ಕರಗಿಸ್ತಿರೋ ಅಂತ ಆ ಫ್ಯಾಟ್ನ ಫಸ್ಟ್ ಅಟ್ಲೀಸ್ಟ್ ಒಂದು ಇನಿಷಿಯಲ್ ಕರಗಿಸಿ ನಿಮ್ಗೊಂದು ಇದು ಏನಂತಾರೆ ಒಂದು ಪ್ಲಾಟ್ಫಾರ್ಮ್ ಸಿಗ್ಲಿ ಅಂದ್ಬಿಟ್ಟು, ಆ ಪ್ಲಾಟ್ಫಾರ್ಮ್ ಸಿಕ್ಕಿದ ತಕ್ಷಣ ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಅದು ಏನು ಮಾಡಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ನೀವು ಆಯ್ತಾ, ಯಾರೇ ಒಬ್ರು ಫ್ಯಾಟನ್ನ ಕರಗಿಸ್ಬೇಕು, ನಾನು ಸಣ್ಣ ಆಗ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಅವ್ರ ಫ್ಯಾಟ್ ಪರ್ಸೆಂಟೇಜ್ ತಿಳ್ಕೊಬೇಕು. ನಾವು ಫ್ಯಾಟ್ ಪರ್ಸೆಂಟೇಜೇ ತಿಳ್ಕೊಂಡಿರ ನೀವು ಹೇಗೆ ಏನಂತಾರೆ ಇದು ಫ್ಯಾಟ್ ಕರಗಿಸ್ತೀರಾ. 1-2-3 ತಿಂಗಳು ಪ್ಲಾನ್ ಅಂತ ಅನ್ಕೊಳ್ಳಿ. ಅದನ್ನ 1-2-3 ತಿಂಗಳಲ್ಲಿ ನಾನು ಒಂದು 7-8 kg ಕರಗಿಸ್ಬೇಕು ಅನ್ಕೊಂಡಿರೋರು
ನೀವು ಬರೀ ಏನಂತಾರೆ ವಿಡಿಯೋಗಳು ಚೆಕ್ ಮಾಡ್ಕೊಂಡು ಅವನೊಂದು ವಿಡಿಯೋ ನೋಡ್ದೆ ಇವನೊಂದು ವಿಡಿಯೋ ಯಾವ್ದಾದ್ರು ಒಬ್ರಿಗೆ ಸ್ಟಿಕ್ ಆಗಿ ನೀವು 10 ಜನ 10 ತರ ವಿಡಿಯೋ ನೋಡ್ಕೊಂಡು 100 ರೀಲ್ಸ್ ನೋಡ್ಕೊಂಡು ಫ್ಯಾಟ್ ಲಾಸ್ ಮಾಡಬೇಡಿ ಆಯ್ತಾ. ಯಾವುದೇ ರೀತಿ ನಿಮ್ಗೆ ರಿಸಲ್ಟ್ ಸಿಗಲ್ಲ. ನೀವು ಜಿಮ್ಮಲ್ಲಿ ಹೋಗ್ಬಿಟ್ಟು ಇನ್ನೂ 15,000 ರೂಪಾಯಿ 20,000 ರೂಪಾಯಿ ಲಕ್ಷ ಏನಂತಾರೆ ಇದು ಕೊಟ್ಬಿಟ್ಟು ನೀವು ಇಯರ್ಲಿ ಫೀಸ್ ಕೊಟ್ಟಿದ್ರು ಇವತ್ತು ಹೆಂಗಿರ್ತಾರೋ ಇನ್ನು ಮುಂದೆ ಇನ್ನು 2 kg ಜಾಸ್ತಿ ಆಗ್ಬಿಟ್ಟು ಹಂಗೆ ಕಾಣಿಸ್ತಿರೋ ಹೊರತು ನಿಮ್ಗೇನು ಎಫೆಕ್ಟಿವ್ ಆಗಿ ಕಾಣಿಸಲ್ಲ ಆಯ್ತಾ. ಒಂದು ಡಯಟ್ ಫಾಲೋ ಮಾಡಿದ್ರೆ ಇವತ್ತು ನಾನೊಂದು 70 kg ಇದ್ದವನು ಇವತ್ತೊಂದು 60 kg ಅಂದರೆ 60 kg ವರ್ಷಗಟ್ಲೆನೂ ಹಂಗೆ ಇರ್ಬೇಕು. 60 kg ಅದು ಮೇಂಟೈನ್ ಆಗೋ ರೀತಿ ಇರಬೇಕು. ಇವಾಗ 60 kg ಕರಗಿದ ತಕ್ಷಣ ಟಕ್ಕಂತ ಮತ್ತೆ ಏಕಾಏಕಿ 80 kg ಆಗೋದಲ್ಲ. ನಿಮಗೆ ಕಂಪ್ಲೀಟ್ ಆಗಿ ನನ್ನ ಕಡೆಯಿಂದ ಸಪೋರ್ಟ್ ಸಿಗುತ್ತೆ. ಪರ್ಸ್ನಲ್ ಟ್ರೈನಿಂಗು ಅದು ಸೀರಿಯಸ್ ಆಗಿರೋರು ಮಾತ್ರ ನಾನು ಪರ್ಸ್ನಲ್ ಟ್ರೈನಿಂಗು ಕೊಡ್ತೀನಿ ಆಯ್ತಾ. ಪರ್ಸ್ನಲ್ ಡಯಟ್ ರೆಡಿ ಮಾಡ್ಕೊಡ್ತೀನಿ. ನಿಮ್ಮ ಲೈಫ್ ಸ್ಟೈಲ್ ತಕ್ಕನಾಗೆ ನಿಮಗೆ ಏನಂತಾರೆ ಯಾವ ರೀತಿ ನಿಮ್ಮ ಫುಡ್ ಇರುತ್ತೆ, ನಿಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಅದನ್ನ ನೋಡಿ ಆ ರೀತಿ ನಿಮಗೂ ಡಯಟ್ ರೆಡಿ ಮಾಡ್ಕೊಡ್ತೀನಿ ನಾನು ಆಯ್ತಾ. ಸೀರಿಯಸ್ ಆಗಿರೋರು ನನಗೆ ಮೆಸೇಜ್ ಮಾಡ್ಬೋದು. ಅದು ಮೆಸೇಜ್ ಮಾಡಿ ನೀವು ಯಾವುದೇ ಒಂದು ಡಯಟನ್ನು ಫಾಲೋ ಮಾಡಬೇಕು ಅಂದ್ರೂ ಯಾವುದೇ ರೀತಿ ನೀವು ಫ್ಯಾಟ್ ಲಾಸ್ ಇದು ಮಾಡಬೇಕು ಅಂತ ಹೇಳಿದ್ರು ಅಲ್ಲಿ ಡಿಸಿಪ್ಲಿನ್ ಬೇಕು. ಡಿಸಿಪ್ಲಿನ್ ಈಸ್ ಈಕ್ವಲ್ ಟು ಆಯ್ತಾ ಪ್ಲ್ಯಾನ್. ಅದಿತ್ತು ಅಂತ ಹೇಳಿದ್ರೆ ಮಾತ್ರ ನಿಮಗೆ ಏನಾದರೂ ಒಂದು ಇದು ಸಿಗೋದು. ಡಿಸಿಪ್ಲೈನು ಪ್ಲಸ್ ಪ್ಲ್ಯಾನ್ ಇತ್ತು ಅಂದರೆ ಮಾತ್ರ ನಿಮ್ಗೆ ಅಲ್ಲಿ ರಿಸಲ್ಟ್ ಸಿಗೋದು. ಪ್ಲ್ಯಾನೇ ಇಲ್ದಿರ ನೀವು 10 ವಿಡಿಯೋ ನೋಡ್ಕೊಂಡು ಇಲ್ಲ ಗುರು ನನಗೆ ಫ್ರೀಯಾಗಿ ಏನಾದರೂ ಸಿಗುತ್ತಾ ಅಂತ ನೋಡ್ಕೊಂಡು ಕೂತ್ಕೊಂಡ್ರೆ ನಾನು ಅದು ಬರ್ಕೊಟ್ಬಿಡ್ತೀನಿ ಆಯಿತಾ. ಇನ್ನೂ 10 ವರ್ಷ ಆದ್ರೂ ನೀವು ಫ್ಯಾಟ್ ಲಾಸ್ನ ಮಾಡೋದಕ್ಕಾಗಲ್ಲ. ಇನ್ನು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊತಾ ಇರ್ತೀರಾ ಆಯಿತಾ. ಇವತ್ತು ನನ್ನ ಹತ್ರ ಸುಮಾರು ಜನ ಆಯಿತಾ, ನಾನು ಅವತ್ತು ಜಸ್ಟ್ ಒಂದು ನಂಬರ್ ಕೊಟ್ಟಿದ್ದೀವಿ. ಇವಾಗ ಸುಮಾರು ಜನ ನನಗೆ ಮೆಸೇಜ್ ಮಾಡ್ಬಿಟ್ಟು ಫ್ಯಾಟ್ ಲಾಸ್ ಇದು ತೊಗೊತಾ ಇದ್ದಾರೆ, ಅವರು ಪರ್ಸ್ನಲ್ ಡಯಟ್ ತೊಗೊತಾ ಇದ್ದಾರೆ, ಅವ್ರ ಲೈಫಲ್ಲಿ ಚೇಂಜಸ್ ಕಾಣ್ತಾ ಇದ್ದಾರೆ. ನಿಮಗೆ ಇಲ್ಲಿ ಸುಮಾರು ಕಮೆಂಟ್ಸ್ಗಳು ತೋರಿಸ್ತೀನಿ ನಿಮಗೆ, ಅಥವಾ ಸುಮಾರು ಮೆಸೇಜ್ಗಳು ಇಲ್ಲಿ ನನ್ನ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಇವರೆಲ್ಲ ರಿಸಲ್ಟ್ ಏನಾದರೂ ಕಂಡ್ಕೊಳ್ತಿರೋರು ಆಯಿತಾ. ನಾನು ಅವ್ರಿಗೆಲ್ಲ ಕಂಗ್ರ್ಯಾಟ್ಸ್ ಅಂತ ಪರ್ಸ್ನಲಿ ಅವ್ರಿಗೆಲ್ಲ ಕಂಗ್ರ್ಯಾಟ್ಸ್ ಅಂತ ಹೇಳ್ತಾ ಇದ್ದೀನಿ. ಈಗಲೂ ಅವರು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದ್ದಾರೆ. ತಮ್ಮ ಲೈಫಲ್ಲಿ ಒಂದು ಸೀರಿಯಸ್ ಚೇಂಜಸ್ನ ತಗೊಳ್ಳೇಬೇಕು ಅಂದ್ಕೊಂಡು ಸ್ಟ್ರಿಕ್ಟಾಗಿ ನಿಂತ್ಕೊಂಡಿದ್ದಾರೆ. ನೀವು ಅದೇ ರೀತಿ ಸ್ಟ್ರಿಕ್ಟಾಗಿ ಒಂದು ಮೈಂಡ್ ಸೆಟ್ನ ಹಿಡ್ಕೊಂಡು ಒಂದು ಡಿಸಿಪ್ಲೈನ್ ಆಗಿ ಒಂದು ಮೋಟಿವೇಶನ್ ತಗೊಂಡು ಈ ಪ್ಲ್ಯಾನ್ಗಳನ್ನ ಸ್ಟಾರ್ಟ್ ಮಾಡಬೇಕು ಹೊರತು ನನಗೆ ಎಲ್ಲಿ ಫ್ರೀಯಾಗಿ ಸಿಗುತ್ತೆ ಅಂದ್ಕೊಂಡು ಅಲ್ಲಿ ಹಾರ್ಕೊಂಡು ರೀಲ್ಸ್ಗಳು ಹುಡುಕ್ತಾ ಇದ್ರೆ ನಿಮ್ಗೆ ಫ್ಯಾಟ್ ಲಾಸ್ ಆಗಲ್ಲ ಆಯ್ತಾ. ನಾನು ಮೊನ್ನೆ 7 ಡೇಸಲ್ಲಿ ಹಾಕಿದ್ನಲ್ಲ ಅವರೆಲ್ಲ ರಿಸಲ್ಟ್ ನೋಡ್ಕೊಂಡಿರೋ ಸುಮಾರು ಜನ ಬಂದು ಇವತ್ತು 21 ದಿವಸದ್ದು ಫ್ಯಾಟ್ ಲಾಸ್ ಪ್ಲಾನ್ನ ತೊಗೊಂಡಿದ್ದಾರೆ ನನ್ನ ಹತ್ರ. 21 ದಿವಸದ ಫ್ಯಾಟ್ ಲಾಸ್ ಪ್ಲಾನು ಮತ್ತು 45 ಡೇಸ್ ಫ್ಯಾಟ್ ಲಾಸ್ ಪ್ಲಾನು ಇದೆಲ್ಲ ಏನಂತ ಹೇಳಿದ್ರೆ ಒಂದು ಫ್ಯೂಚರಿಸ್ಟಿಕ್ಕಲ್ಲಿ ಒಂದು ಕರೆಕ್ಟಾಗಿ ಗೋಲ್ ಇಟ್ಕೊಂಡ್ರೆ ನೀವು ಕರೆಕ್ಟಾಗಿ ಫ್ಯಾಟ್ ಲಾಸ್ ಮಾಡ್ಬೋದು. ನಿಮ್ಮ ಹತ್ರ ಪ್ರಾಪರ್ ಗೋಲೇ ಇಲ್ಲ ಅಂತ ಹೇಳಿದ್ರೆ ಯಾವ ಫ್ಯಾಟ್ ಲಾಸ್ ಮಾಡ್ತೀರಾ ನೀವು? ಅದನ್ನು ಕರೆಕ್ಟಾಗಿ ಮೈಂಡಲ್ಲಿ ಇಟ್ಕೊಂಡು ಒಂದು ಫ್ಯಾಟ್ ಲಾಸ್ ಜರ್ನಿನ ಕರೆಕ್ಟಾಗಿ ಫಾಲೋ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ವೆಯ್ಟು ಅಲ್ಲೇ ಸ್ಟಕ್ ಆಗುತ್ತೆ, ನಿಮ್ಮ ಹೆಲ್ತು ಅಲ್ಲೇ ಸ್ಟಕ್ ಆಗಿ ವಯಸ್ಸಾಗ್ತಾ ಇರುತ್ತೆ ಹೊರತು ನಿಮ್ಮ ದೇಹ ಕರಗ್ತಿರಲ್ಲ. ನೀವು ಸೀರಿಯಸ್ ಆಗಿ ಆಯಿತಾ, ಇಲ್ಲ ನಾನು ಫಿಟ್ಟಾಗಿ ಕಾಣಿಸ್ಬೇಕು, ನನಗೂ ಈ ದೇಹ ಸಾಕಾಗೋಗಿದೆ ಈ ಒಬೆಸಿಟಿ ಹಿಡ್ಕೊಂಡು ಇದನ್ನ ಹಿಡ್ಕೊಂಡು ಅಂದ್ಕೊಂಡಿರೋರು ನಿಮ್ಗೆ ಯಾವುದೇ ರೀತಿ ಜಿಮ್ ಇಲ್ಲ, ಯಾವುದೇ ರೀತಿ ಸಪ್ಲಿಮೆಂಟ್ಸ್ ಇಲ್ಲ, ಕಂಪ್ಲೀಟಾಗಿ ನ್ಯಾಚುರಲ್ಲು ಆಯಿತಾ. ನಾನು ಕೊಟ್ಟಿರೋ ಈ ಕೆಳಗಡೆ ಇದಾಗ್ತಿರೋ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನನಗೆ ಮೆಸೇಜ್ ಮಾಡಿ, ಅದು ಸೀರಿಯಸ್ ಆಗಿರೋರು ಆಯಿತಾ, ಸೀರಿಯಸ್ ಆಗಿರೋ ನನಗೆ ಮೆಸೇಜ್ ಮಾಡಿ ನಿಮ್ಮ ಲೈಫಲ್ಲೂ ಚೇಂಜಸ್ನ ತಂದ್ಕೊಳ್ಳಿ. ಸುಮಾರು ಜನಕ್ಕೆ ಥೈರಾಯ್ಡು, PCOD ಅಂಥವ್ರಿಗೆಲ್ಲ ಏನು ಮಾಡಬೇಕು ಅನ್ನೋದೇ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಅಂಥವ್ರಿಗೂ ನಾವು ಡಯಟ್ ರೆಡಿ ಮಾಡಿಕೊಡ್ತೀನಿ. ಬೇಕಂದರೆ ನೀವು ನನಗೆ ಮೆಸೇಜ್ ಮಾಡ್ಬೋದು. ಇಷ್ಟು ನಮ್ಮ 6 ದಿವಸದ್ದು ಡಯಟ್ ಪ್ಲ್ಯಾನ್ ಆಗಿ